ಸರ್, ಇವಾಗ ನೀವು ಟಾಪ್ ಪರ್ಫಾರ್ಮೆನ್ಸ್ ಕೊಡುವಂಥ ಕ್ಷೇತ್ರಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಒಂದು ಸ್ವಲ್ಪ ಮಂದಗತಿಯ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥ ಸೆಕ್ಟರ್ಗಳು ಯಾವ್ದು ಇರ್ಬೋದು ಅಂತ ತಮ್ಗೆ ಅನ್ಸುತ್ತೆ? ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್. ತುಂಬಾ ಒಳ್ಳೆ ಕೆಲಸ, ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ. ಖಂಡಿತ. ಇಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ಎಸ್ಪೆಷಲಿ ಇವಾಗ FMCG ಅನ್ನ ತಾವು ನೋಡೋದಾದ್ರೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ನೋಡೋದಾದ್ರೆ, ಆಟೋ ಕ್ಷೇತ್ರವನ್ನ ನೋಡೋದಾದ್ರೆ, ಇಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರುವ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇಲ್ಲ. ವ್ಯಾಲ್ಯೂಯೇಷನ್ ಕಂಫರ್ಟ್ ಅಲ್ಲಿ ಜಾಸ್ತಿ ಇಲ್ಲ. ಆಮೇಲೆ ಎಸ್ಪೆಷಲಿ PSU ಅಲ್ಲೂ ಕೂಡ, ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲೂ ಕೂಡ ಸೆಲೆಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಬೇಕಾಗತ್ತೆ. ಜನ ಏನ್ ಮಾಡ್ತಾರೆ ಅಂದ್ರೆ ಬ್ಲೈಂಡ್ ಆಗಿ ಈಗ ಡಿಫೆನ್ಸ್ ಕ್ಷೇತ್ರ, ರೈಲ್ವೆ ಕ್ಷೇತ್ರ, ಶಿಪ್ಪಿಂಗ್ ಕ್ಷೇತ್ರ, ಈ 3 ಕ್ಷೇತ್ರಗಳಲ್ಲಿ ಅನೇಕ ಜನ ಇಷ್ಟ ಬೀಳ್ತಾರೆ. ಅಲ್ಲಿ ಅನೇಕ ಶೇರ್ಗಳು ಕೂಡ ಇದೆ. ಆದ್ರೆ ಇದೆಲ್ಲವೂ ಕೂಡ ಆಲ್ರೆಡಿ 10 times 15 times ಮೇಲೆ ಹೋಗಿದೆ. ಇವತ್ತು ಪ್ರೈವೇಟ್ ಸೆಕ್ಟರ್ ಗಳಿಗೆ ಈಕ್ವಲೆಂಟ್ ಆಗಿ ಕಾಂಪೀಟ್ ಮಾಡ್ತಾ ಇದೆ. ಆದ್ರೆ ನನ್ನ ಪ್ರಕಾರ ವ್ಯಾಲ್ಯೂಯೇಷನ್ ಕಂಫರ್ಟ್ ಜನರಲ್ ಆಗಿ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಈಗ ಅನೇಕ ಶೇರ್ಗಳು ನೀವು ಡಿಫೆನ್ಸ್ ಕ್ಷೇತ್ರದಲ್ಲಿ ತಗೊಳ್ಳಿ, ರೈಲ್ವೆ ಕ್ಷೇತ್ರ ತಗೊಳ್ಳಿ, ಹಾಗೂ ಶಿಪ್ಪಿಂಗ್ ಕ್ಷೇತ್ರ ತಗೊಳ್ಳಿ, ಮ್ಯಾಸ್ಗಾವ್ ಡಾಕ್ ಆಗಿರ್ಬೋದು, ಅಥವಾ GRSC ಆಗಿರ್ಬೋದು, ಅಥವಾ ನೀವು ಡಿಫೆನ್ಸ್ ಕ್ಷೇತ್ರದಲ್ಲಿ ತಗೊಂತು ಅಂದರೆ ನಿಮಗೆ HAL ಆಗಿರ್ಬೋದು, BEL ಆಗಿರ್ಬೋದು, ಅಥವಾ ಪವರ್ ಕ್ಷೇತ್ರ PSUs, ಪಬ್ಲಿಕ್ ಸೆಕ್ಟರ್ ಪವರ್ ಕ್ಷೇತ್ರಗಳನ್ನ ತಗೊಳೋದಾದ್ರೆ PFC, REC ಆಗಿರ್ಬೋದು. ಇನ್ಫ್ಯಾಕ್ಟ್ ಲಾಸ್ಟ್ ದೀಪಾವಳಿಗೆ ಈ ಎಲ್ಲಾ ಕ್ಷೇತ್ರದ ಎಲ್ಲಾ ಶೇರ್ಗಳನ್ನ ನಾನೇ ರೆಕಮೆಂಡ್ ಮಾಡಿದೆ. ನನಗೂ ಕೂಡ ಅನ್ಸಿರ್ಲಿಲ್ಲ ಕನ್ಸಲ್ಲೂ ಕೂಡ 500% ರಿಟರ್ನ್ ಗಳನ್ನ, ಅಂದ್ರೆ 5 times ಈ PFC, REC, ಈ ಅನೇಕ ಶೇರ್ಗಳನ್ನ ಇವಾಗ ಏನ್ ಹೇಳಿದೆ, ಇದೆಲ್ಲ 500% ರಿಟರ್ನ್ ಅನ್ನ ಕೇವಲ ಕಳೆದ 1 ವರ್ಷದಲ್ಲಿ, ಲಾಸ್ಟ್ ಅಕ್ಟೋಬರ್ ಇಂದ ಇವಾಗವರೆಗೂ ತಾವು ನೋಡೋದಾದ್ರೆ ಲಾಸ್ಟ್ 1 year ಅಲ್ಲಿ ಅಂಥ ರಿಟರ್ನ್ 500% ರಿಟರ್ನ್ ಗಳನ್ನ ಕೊಟ್ಟಿದೆ. ಆದ್ರೆ ಈ ಕಂಪನಿಗಳೆಲ್ಲ ಚೆನ್ನಾಗಿದೆ, ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ಸೊ ಹಾಗಾಗಿ ಈ ಸ್ಟಾಕ್ಸ್ ಗಳನ್ನ ನಾನು ಈ ಪ್ರೈಸ್ ಲೆವೆಲ್ಸ್ ಅಲ್ಲಿ ಅವಾಯ್ಡ್ ಮಾಡ್ತೀನಿ. ನಮ್ಮ ರಾಕೇಶ್ ಜುಂಜುನ್ವಾಲಾ, ಭಾರತದ ವಾರನ್ ಬಫೆಟ್ ಅಂತ ನಾವೇನ್ ಕರಿತೀವಿ, ಹಾಗೂ ನನಗೂ ಕೂಡ ನನ್ನ ಜೀವನದಲ್ಲಿ 3 ಸಲ 1-to-1 ರಾಕೇಶ್ ಜುಂಜುನ್ವಾಲಾ ಅವ್ರ ಹತ್ರ ಮಾತಾಡಿ, ನಿಮ್ ಜೊತೆ ಹೇಗ್ ಮಾತಾಡ್ತಿದ್ದೀನಿ ಆ ತರ ಸರ್ರನ್ನು ಕೂಡ ಭೇಟಿ ಮಾಡಿ ಮಾತಾಡಿದಾಗ ಅವ್ರು ಯಾವಾಗೂ ಹೇಳ್ತಾರೆ, ಎಂಥ ಕಂಪನಿ ಆಗಿದ್ರೂ ಕೂಡ ನೀನ್ ಎಷ್ಟು ಬೆಲೆ ಕೊಟ್ಟು ಆ ಕಂಪನಿನ ತಗೊಂತಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಫಾರ್ ಎಕ್ಸಾಂಪಲ್ ರ್ಯಾಡೋ ವಾಚ್ ಹಾಕಿದ್ದೀನಿ, ವಾಚ್ ಚೆನ್ನಾಗಿದೆ, ಹಂಗಂತ 1 ಕೋಟಿ ಕೊಡಕ್ ಆಗಲ್ಲ. ಅದೇ ರ್ಯಾಡೋ ವಾಚ್ ನಿಮ್ಗೆ ಯಾರೋ ಒಬ್ರು 10,000 ಕೊಡ್ತಾರೆ ಅಂದ್ರೆ ತಗೋಬಹುದು. ಸೊ ಬರೀ ಚೆನ್ನಾಗಿದೆ ವಾಚು ಅನ್ನೋದಲ್ಲ, ಯಾವ ಬೆಲೆಗೆ ನೀನ್ ತಗೊಂತಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಸೊ ಕಂಪನಿ ಚೆನ್ನಾಗಿದೆ. ಕೆಲವ್ರು ಏನ್ ಮಾಡ್ತಾರೆ, ನಿಮ್ ಸುತ್ತಮುತ್ತಲು ನೋಡಿ, ನೀವ್ ಯಾವ ಬ್ಯಾಂಕ್ ಹೋಗ್ತಾ ಇದ್ದೀರಾ, ಯಾವ ಕಾರ್ ಉಪಯೋಗಿಸ್ತಿದ್ದೀರಾ, ಆ ಕಂಪನಿಯ ಶೇರ್ ಗಳನ್ನ ತಗೊಂಡ್ಬಿಡಿ. ಇದು ಬೇಸಿಕ್ ಆಗಿ ಹೇಳಕ್ ಚೆನ್ನಾಗಿದೆ. ನಮ್ಗೇನಂದ್ರೆ ದುಡ್ಡು ಮಾಡಬೇಕು ಎಂಡಲ್ಲಿ. ರಾಕೇಶ್ ಜುಂಜುನ್ವಾಲಾ ಯಾವಾಗೂ ಹೇಳ್ತಾರೆ, ನೀನ್ ಏನೇನ ಅನಾಲಿಸಿಸ್ ಮಾಡು, ಎಂಡಲ್ಲಿ ನೀನ್ ಎಷ್ಟು ದುಡ್ಡು ಮಾಡಿದೆ ನಿನ್ ರಿಸಲ್ಟೇ ಮಾತಾಡುತ್ತೆ, ನೀನ್ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅನೇಕ ಈ ಕಂಪನಿಗಳೇನಿದೆ ಅದರ ವ್ಯಾಲ್ಯೂಯೇಷನ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಹಾಕಿರೋ ಕೋಟ್ ಚೆನ್ನಾಗಿದೆ ಅನ್ಬಿಟ್ಟು ನಾನು 25,000 ಕೊಟ್ಟು ಕೋಟ್ ತಗೊಳೋದಕ್ಕೆ ಅದಕ್ಕೆ ಬೆಲೆ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಅದೇ ಆ ಕೋಟ್ ಯಾರೋ ನಿಮ್ಗೆ 500 ರೂಪಾಯೋ 1000 ರೂಪಾಯಿಗೋ ಕೊಡ್ತಾ ಇದ್ದಾರೆ ಅಂದ್ರೆ ಬೆಲೆ ಇದೆಯಪ್ಪ, ವರ್ತ್ ಇದೆ. ಅದೇ ತರ ನೀವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಬೇಕು ಅಂದ್ರೆ ಯು ಹ್ಯಾವ್ ಟು ಬೈ ಇಟ್ ಅಟ್ ಎ ಲೋಯರ್ ಪ್ರೈಸ್ ಅಥವಾ ಅಟ್ ಎ ಲೆಸ್ಸರ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. ಈಗ ನಾನು ಮಾತಾಡಿದಂತ ಅನೇಕ PSU ಸ್ಟಾಕ್ಸ್ ಗಳೇನ್ ಹೇಳಿದೆ, ಅಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ಎಕ್ಸೆಪ್ಟ್ PSU ಬ್ಯಾಂಕ್, ಅದರಲ್ಲಿ SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, PNB, ಇದು ಬಿಟ್ರೆ ಜನರಲ್ ಆಗಿ PSU ಸ್ಟಾಕ್ಸ್ ಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. FMCG ಅನ್ನು ಕೂಡ ಅವಾಯ್ಡ್ ಮಾಡ್ತೀನಿ. ಆಟೋ ಸೆಕ್ಟರ್ ಅನ್ನು ಕೂಡ ನಾನು ವ್ಯಾಲ್ಯೂಯೇಷನ್ ಕಾರಣಕ್ಕೋಗಿ ಅವಾಯ್ಡ್ ಮಾಡ್ತೀನಿ. ಇದು ಬಿಟ್ಟು ಟಾಪ್ ಸೆಕ್ಟರ್ ನಾನು ಇವಾಗ ಏನ್ ಹೇಳಿದೆ, ಬ್ಯಾಂಕಿಂಗ್ ಆಗಿರ್ಬೋದು, IT ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಖಂಡಿತ 2025 ಅಲ್ಲಿ ಚೆನ್ನಾಗಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸರ್, ತಾವು ಭಾಳ ಚೆನ್ನಾಗಿ ವಿವರಿಸಿದ್ರಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವ ರೀತಿ ಆಗಿದೆ ಅನ್ನೋದು ಮತ್ತು ವ್ಯಾಲ್ಯೂಷನ್ ಬಗ್ಗೆ. ಈಗ PSU ಸೆಕ್ಟರ್ನ ಕಂಪ್ನಿಗಳು ಜಾಸ್ತಿ ಬ್ಯಾಂಕಲ್ಲಿ ಇದೆ. ಆದರೆ ಇವಾಗ ನೀವು ಹೇಳಿದರೆ ಅಲ್ಲಿ ವ್ಯಾಲ್ಯೂಯೇಷನ್ ಈಗ ಅಷ್ಟೊಂದು ಕಂಫರ್ಟ್ ಆಗಿಲ್ಲ ಅಂತ. ಹಾಗಿದ್ರೆ ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಹೇಗೆ ಅಂತ ಕಂಪೇರ್ ಮಾಡೋದಿದ್ರೆ? ಕೇಶವ್ ಅವರೇ, ನನಗೆ PSU ಬ್ಯಾಂಕ್ಸ್ ನಲ್ಲಿ ವ್ಯಾಲ್ಯೂಯೇಷನ್ ಈಗಲೂ ಕಂಫರ್ಟ್ ಇದೆ. ಆದ್ರೆ ಬೇರೆ PSUs ಕಂಪನಿಗಳು, ಈಗ ಹೇಳಿದೆ ನಾನು ಪವರ್ ಅಲ್ಲಿ PFC, REC, ಅದೇ ತರ ನಾನು ಇವಾಗ ಬೇರೆ ಮಾತಾಡಬೇಕು PSUs ಅಲ್ಲಿ ಅಂದ್ರೆ ಇವಾಗ ರೈಲ್ವೆ ಸ್ಟಾಕ್ಸ್ ಗಳು ಹೇಳಿದೆ, ಡಿಫೆನ್ಸ್ ಸ್ಟಾಕ್ಸ್ ಗಳು ಹೇಳಿದೆ, ಶಿಪ್ಪಿಂಗ್ ಸ್ಟಾಕ್ಸ್ ಗಳು ಹೇಳಿದೆ. ಅಲ್ಲಿ PSUs ಗಳಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್
ಕಂಫರ್ಟ್ ಇಲ್ಲ. ಆದ್ರೆ PSU ಬ್ಯಾಂಕ್ಗಳಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. SBI ಅಲ್ಲಿ ಖಂಡಿತವಾಗ್ಲೂ ಈ ಪ್ರೈಸ್ ಅಲ್ಲೂ ಕೂಡ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ಹಾಗೂ SBI ಲೇಟೆಸ್ಟ್ 3 ಕ್ವಾರ್ಟರ್ಲಿ ರಿಸಲ್ಟ್ ಗಳನ್ನ ಲಾಸ್ಟ್ 3 ಕ್ವಾರ್ಟರ್ ತಾವು ನೋಡಿದ್ರು ಕೂಡ ಎಲ್ಲಾ ಕಡೆ ಅವರ ಪಾಸಿಟಿವ್ ರಿಸಲ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಿಸಲ್ಟ್ಸು ಚೆನ್ನಾಗಿದೆ, ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. SBI ಈ ಲೆವೆಲ್ ಅಲ್ಲೂ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ. ನೀವು ಹೇಳ್ದಂಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ ಎಸ್ಪೆಷಲಿ HDFC ಬ್ಯಾಂಕ್ ಈಗ 1800 ರೂಪಾಯಿ ಹತ್ತತ್ರ ಶೇರ್ ಇದೆ. ಕಳೆದ 3-4 ವರ್ಷದಲ್ಲಿ ಯಾರು HDFC ಬ್ಯಾಂಕ್ 3 ವರ್ಷದ ಹಿಂದೆ ತಗೊಂಡ್ರು ಇವತ್ತು ಅದೇ ರೇಟೇ ಇದೆ. ಹೀಗೆ ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಜಾಸ್ತಿ ಇದೆ. ಸೊ 1800 ರೂಪೀಸ್ HDFC ಬ್ಯಾಂಕ್ ಆಗಿರ್ಬೋದು. ICICI ಬ್ಯಾಂಕ್ ಇವಾಗ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಅರೌಂಡ್ 1100, 1150, 1200. ಖಂಡಿತ ವೆರಿ ವೆರಿ ಗುಡ್ ವ್ಯಾಲ್ಯೂಯೇಷನ್ ಕಂಫರ್ಟ್ ನಮಗೆ ICICI ಬ್ಯಾಂಕ್ ಅಲ್ಲೂ ಕಾಣ್ತಾ ಇದೆ. ಸೊ PSU ಬ್ಯಾಂಕ್ ವೆಸಸ್ ಪ್ರೈವೇಟ್ ಬ್ಯಾಂಕ್ಸ್ ನೀವು ಕೇಳಿದ್ರೆ ನನಗೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ 2 ಬ್ಯಾಂಕ್ ತುಂಬಾ ಇಷ್ಟ ಆಗಿರೋದು, ವ್ಯಾಲ್ಯೂಯೇಷನ್ ಕಂಫರ್ಟ್ ಇರೋದು ಯಾವುದು ಅಂದ್ರೆ ಫಸ್ಟ್ HDFC ಬ್ಯಾಂಕ್, ನಂತರ ICICI ಬ್ಯಾಂಕ್. PSU ಬ್ಯಾಂಕ್ಗಳಲ್ಲಿ ಈಗ ನಾನು ಹೇಳಿದೆ SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 4 ಚೆನ್ನಾಗಿದೆ. ಅದರಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಜಾಸ್ತಿ ಯಾವುದಕ್ಕಿದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, SBI ಇದೆ. ಸರ್ ಹಾಗಿದ್ರೆ ಇವಾಗ ತಾವು ಹೇಳಿದ್ರೆ PSU ಕಂಪನಿಗಳಲ್ಲಿ ವ್ಯಾಲ್ಯೂಯೇಷನ್ ಅಷ್ಟೊಂದು ಕಂಫರ್ಟ್ ಲೆವೆಲ್ ಇಲ್ಲ ಅಂತ. ಸೊ ಈಗಾಗಲೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೋಲ್ಡ್ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಅಥವಾ ಇನ್ನೂ ವೇಟ್ ಮಾಡ್ಬೋದಾ? ಉತ್ತಮ ಪ್ರಶ್ನೆ. ಈಗೇನಾಗುತ್ತೆ, ನೀವು ಆಲ್ರೆಡಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಸ್ಟ್ ದೀಪಾವಳಿಯಿಂದ ಈ ದೀಪಾವಳಿಗೆ ಹತ್ತತ್ರ 500% 5 ಪಟ್ಟು ರಿಟರ್ನ್ ಅನ್ನ ಒಂದು ವರ್ಷಕ್ಕೆ ನೋಡಿದೀರಾ. ಆ ಸ್ಪೀಡಲ್ಲಿ ಇಲ್ಲಿಂದ ಮೂವ್ ಆಗೋದಕ್ಕೆ ಸಾಧ್ಯತೆಗಳು ಇಲ್ಲ, ಕಡಿಮೆ. ಸೊ ಆ ದುಡ್ಡನ್ನ ನೀವು ಪ್ರಾಫಿಟ್ ಬುಕ್ ಮಾಡಿಕೊಂಡು ಈಗ ನಾನು ಏನ್ ಡಿಸ್ಕಸ್ ಮಾಡಿದೆ, ಪ್ರೈವೇಟ್ ಬ್ಯಾಂಕು ಮತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಏನ್ ಡಿಸ್ಕಸ್ ಮಾಡಿದೆ, IT ಏನ್ ಡಿಸ್ಕಸ್ ಮಾಡಿದೇವಿ, ಅದೇ ರೀತಿ ಫಾರ್ಮಾ ಬಗ್ಗೆ ಏನ್ ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಹೂಡಿಕೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಸರ್, ಈಗ 2025ರಲ್ಲಿ ಈಗ ಹೊಸಬ್ರಿಗೆ ಅನೇಕ ಮಂದಿ ಪ್ರತಿ ದಿವಸ 100ಕ್ಕೂ ಹೆಚ್ಚು ಮಂದಿ ಡಿಮ್ಯಾಟ್ ಹಾಕೊಂಡ್ರು ಸಣ್ಣ ಸಣ್ಣ ಕಂಪ್ನಿಗಳು ಈಗ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹೊಸಬರಿಗೆ ಈಗ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುವವರು 2020ರಲ್ಲಿ ಯಾವ ರೀತಿ ಅವರ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡ್ಬೋದು, ಯಾವ ರೀತಿಯ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅಂತ ತಾವು ಹೇಳ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಕೇಶವ್ ಅವರೇ. ನಾನು ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿಮ್ಮ ಪ್ರೋಗ್ರಾಮ್ ಮುಖಾಂತರ ಎಲ್ಲ ನೋಡಿಗರಿಗೆ ಹೇಳ್ತೀನಿ, ಇಲ್ಲಿ ಯಾರ್ಯಾರು ಹೊಸಬ್ರು ಇದ್ದೀರಾ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅಂತಿರೋರು, ನೀವು ಫಸ್ಟ್ ರೂಲ್ ಏನು ಫಾಲೋ ಮಾಡಬೇಕು ಅಂದರೆ ನಿಮ್ಮ ಹೂಡಿಕೆಯ ಅಮೌಂಟ್ ಏನಿದೆ ಅದರಲ್ಲಿ ಅಟ್ಲೀಸ್ಟ್ 80% ಭಾಗವನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ 80% ದುಡ್ಡನ್ನು ಕೊಡಿ, ಕೇವಲ 20% ದುಡ್ಡನ್ನು ಬೇಕಾದರೆ ಟ್ರೇಡಿಂಗ್ ಮಾಡಿ. ಜನ ಮಿಸ್ಟೇಕ್ ಏನು ಮಾಡ್ತಾರೆ, ಅವ್ರ ಹತ್ರ ಏನು ದುಡ್ಡಿದೆ ಅಷ್ಟು ದುಡ್ಡನ್ನು ಫುಲ್ ಟ್ರೇಡಿಂಗ್ಗೆ ಹಾಕ್ತಾರೆ. ಹಾಗೂ ಮಾರ್ಕೆಟಲ್ಲಿ ಹೊಸಬ್ರು ಇರ್ತಾರೆ, ಅಷ್ಟೊಂದು ರಿಸ್ಕ್ ತಗೊಳ್ತಾರೆ, ಅದರಿಂದ ಖಂಡಿತವಾಗ್ಲೂ ಹಣವನ್ನು ಹಾಳು ಮಾಡ್ಕೊಳ್ತಾರೆ. ನೀವು ಸೆಬಿ ಲೇಟೆಸ್ಟ್ ರಿಪೋರ್ಟ್ ಅನ್ನ ತಗೊಂಡ್ರೆ 95% ಆಫ್ ಪೀಪಲ್ ಆರ್ ಲೂಸಿಂಗ್ ಮನಿ ಇನ್ ಶೇರ್ ಮಾರ್ಕೆಟ್. ಆದರೆ ಇದರಲ್ಲಿ ಖುಷಿ ಸಮಾಚಾರ ಏನು ಅಂದ್ರೆ 95% ಜನ ಶೇರ್ ಮಾರ್ಕೆಟ್ ಅಲ್ಲಿ ನಷ್ಟ ಮಾಡ್ಕೊಂತಿದ್ರೆ 5% ಜನ ದುಡ್ಡು ಮಾಡ್ತಿದ್ದಾರೆ. ಆದರೆ ಈ 5% ಜನ ಏನು ದುಡ್ಡು ಮಾಡ್ತಿದ್ದಾರೆ ಅವರು 95% ಜನರ ನಷ್ಟವನ್ನ ಇವ್ರು ಲಾಭವಾಗಿ ಮಾಡ್ಕೊಳ್ತಿದ್ದಾರೆ. ನೀವೇನಾನ ಈ 5% ಕ್ಲಬ್ಗೆ ಸೇರ್ಕೊಂಡ್ರೆ ಆ 95% ಲೂಸಿಂಗ್ ಪೀಪಲ್ ಮನಿ ಯಾರಿಗ ಹೋಗುತ್ತೆ ಅಂದ್ರೆ ಈ 5% ಇಂಟೆಲಿಜೆಂಟ್ ಪೀಪಲ್ಗೆ ಹೋಗುತ್ತೆ. ಈ ಇಂಟೆಲಿಜೆಂಟ್ ಅಂದ್ರೆ ನೀವು CA ಮಾಡ್ಬೇಕು, ನಂತರ 5 ಮಾಸ್ಟರ್ ಡಿಗ್ರಿ ಮಾಡಬೇಕು, ಅದು ಇಂಟೆಲಿಜೆನ್ಸ್ ಅಲ್ಲ. ಮಾರ್ಕೆಟಲ್ಲಿ ಇವತ್ತು ಏನು ಬೇಕಾಗಿದೆ ಅಂದ್ರೆ ಕಂಟ್ರೋಲಿಂಗ್ ಯುವರ್ ಎಮೋಷನ್, ಕಾಮನ್ ಸೆನ್ಸು, ವ್ಯಾಲ್ಯೂಯೇಷನ್ ಹೇಗೆ ಅರ್ಥ ಮಾಡ್ಕೊಳೋದು, ಟೆಕ್ನಿಕಲ್ ಅನಾಲಿಸಿಸ್ಸು, ಇದು ಮುಖ್ಯ. ಜನ ಏನು ಮಾಡ್ತಾರೆ, ಅವ್ರು ಯಾರೋ ಹೇಳಿದ್ರು ತಿಂಗಳಿಗೆ ನಂಗೆ 5% ಕೊಡ್ತಾರೆ, ನನ್ನ ದುಡ್ಡೆಲ್ಲ ಅವರು ಕೊಟ್ಬಿಟ್ರೆ ಅಂತ. ಸೊ ಅವ್ರು ಆ ಥರ 2 ತಿಂಗಳು ಕೊಡ್ತಾರೆ, 3ನೇ ತಿಂಗಳು ಬಂಡವಾಳನೇ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಜನ ತಿಳ್ಕೊಂಡು ಗ್ರೀಡ್ ಮತ್ತೆ ಫಿಯರ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಹೊಸೊಬ್ಬರು ಎಸ್ಪೆಷಲಿ ನಾನು ಅನೇಕ ಜನನ ನನ್ನ 23 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ಬಿಟ್ಟಿದ್ದೀನಿ. ಅವ್ರು ಏನು ಅಂದ್ರೆ ಶುರು ಮಾಡ್ತಾನೆ ಆಪ್ಷನ್ ಟ್ರೇಡಿಂಗು, ಶುರು ಮಾಡ್ತಾನೆ ಇಂಟ್ರಾಡೇ ಟ್ರೇಡಿಂಗು. ಇದು ಹೇಗೆ ಅಂದ್ರೆ ಈಗ ನೀವು ಕ್ರಿಕೆಟ್ ಆಡ್ಬೇಕು ಅಂತ ನಾವು ಹೊಸದಾಗಿ ನಾನು ಇವತ್ತೇ ಕ್ರಿಕೆಟ್ ಆಡೋದಕ್ಕೆ ಬ್ಯಾಟ್ ತಗೊಂಡ್ ಬರ್ತೀನಿ. ಫಸ್ಟೇ ನಾನು ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಹೊಡಿಬೇಕು, ಬ್ಯಾಟ್ ಹಿಡಿಯಕ್ಕೆ ಬರಲ್ಲ. ನೀವು ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಎಲ್ಲಿಂದ ಹೊಡಿತೀರಾ? ಅಂದ್ರೆ ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಹೊಡಿಯೋದಕ್ಕೆ ಫಸ್ಟ್ ನಾವು ಕ್ರಿಕೆಟ್ ಅಲ್ಲಿ ಒಂದು ಪರಿಣತೆ ಪಡ್ಕೊಂಡು ಆಮೇಲೆ ನಾನು ಡಿವಿಲಿಯರ್ಸ್ ತರ ರಿವರ್ಸ್ ಸ್ವೀಪ್ ಹೊಡಿತೀನಿ. ಆಯ್ತು, ರಿವರ್ಸ್ ಸ್ವೀಪ್ ಹೊಡಿಯೋದಕ್ಕೆ ಫಸ್ಟ್ ಸ್ಟ್ರೈಟ್ ಡ್ರೈವ್ ಆಡೋದಕ್ಕೆ ಬರ್ಬೇಕು. ಸೊ ನಿಮ್ಮ ಕ್ರಿಕೆಟೇ ಬರಲ್ಲ, ನಾನು ಶುರು ಮಾಡ್ತಾನೆ ಧೋನಿ ತರ ಹೆಲಿಕಾಪ್ಟರ್ ಶಾಟ್ ಹೊಡಿತೀನಿ, ಡಿವಿಲಿಯರ್ಸ್ ತರ ರಿವರ್ಸ್ ಸ್ವೀಪ್ ಹೊಡಿತೀನಿ ಅಂದ್ರೆ ಔಟ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಎಸ್ಪೆಷಲಿ ಹೊಸೊಬ್ಬರು ಯಾರ್ಯಾರಿದ್ದೀರಾ ನೀವೇನ್ ಮಾಡಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ಗೆ ಜಾಸ್ತಿ ಫೋಕಸ್ ಮಾಡಿ,
ಟ್ರೇಡಿಂಗ್ ಕಡಿಮೆ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಹೊಸಬ್ರು, ನಾನು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಆ ಪರಿಣತೆ ಇಲ್ಲ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಏನ್ ಶುರು ಮಾಡೋದಕ್ಕೆ ಹೊಸಬ್ರು ಖಂಡಿತ ಹೋಗ್ಬೇಡಿ. ಆಮೇಲೆ ನಾನು 10,000 ಇಟ್ಕೊಂಡು ದಿನಕ್ಕೆ 5,000 ಮಾಡ್ತೀನಿ, 2,000 ಮಾಡ್ತೀನಿ, ಅಥವಾ ನನ್ನ ಕ್ಯಾಪಿಟಲ್ ಅನ್ನು 15 ದಿವಸಕ್ಕೆ ಡಬಲ್ ಮಾಡ್ತೀನಿ, ಕಾಲ್ ಆಪ್ಷನ್ನು ಪುಟ್ ಆಪ್ಷನ್ನು, ಇದನ್ನ ಶುರುವಲ್ಲಿ ಮಾಡಬೇಡಿ. ಕಂಪ್ಲೀಟ್ ಡಿರೈವೇಟಿವ್ ಮಾರ್ಕೆಟ್ ಬಗ್ಗೆ ನೀವು ಕೂತ್ಕೊಂಡ್ರೆ ನಾನು 10 ಅವರ್ ನಾನ್ ಸ್ಟಾಪ್ ಯಾವುದೂ ಮೆಟೀರಿಯಲ್ ಇಲ್ಲದೆ ಹೇಳುವಂತಹ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ನೀವು ಡಿರೈವೇಟಿವ್ ಮಾರ್ಕೆಟ್ ಒಂದೇ ಮಾತಾಡ್ತೀರಾ ಅಂದ್ರೆ ಆಪ್ಷನ್ ಬೈಯಿಂಗ್ ಮಾಡಬೇಕಾ, ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾ, ಅದರಲ್ಲಿ ಯಾವ ತರ ಸ್ಟ್ರಾಟಜೀಸ್ಗಳನ್ನು ಮಾಡ್ಬೋದು, ಸಿಂಪಲ್ ಸ್ಪ್ರೆಡ್ ಸ್ಟ್ರಾಟಜೀಸ್, ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಕಾಲ್ ಸ್ಪ್ರೆಡ್, ಬುಲ್ ಪುಟ್ ಸ್ಪ್ರೆಡ್, ಬೇರ್ ಪುಟ್ ಸ್ಪ್ರೆಡ್, ಅನೇಕ ವಿಚಾರಗಳನ್ನು ನಾನು ಮಾತಾಡ್ಬೋದು. ಆದರೆ ಹೊಸೊಬ್ಬರಿಗೆ ಏನೂ ಗೊತ್ತಿರಲ್ಲ, ಅವರು ಆಪ್ಷನ್ ಟ್ರೇಡಿಂಗ್ ಶುರು ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗ್ ಶುರು ಮಾಡ್ತಾರೆ, ಯಾರೋ ಟಿಪ್ಸ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನಾನು ದುಡ್ಡು ಮಾಡಿಬಿಡ್ತೀನಿ ಅಂತ ಶುರು ಮಾಡ್ತಾರೆ. ಈ ತರ ಮೋಸ ಹೋಗಿ ಹಣವನ್ನ ನಷ್ಟ ಮಾಡ್ಕೋಬೇಡಿ. ಹೊಸೊಬ್ರು ದೀರ್ಘಾವಧಿ ಹೂಡಿಕೆಗಳಿಂದ ಶುರು ಮಾಡಿ, ಎಸ್ಪೆಷಲಿ ಬ್ಲೂ ಚಿಪ್ ಶೇರ್ ಗಳನ್ನ ಕನ್ಸಿಡರ್ ಮಾಡಿ. ಏನ್ ಈ ಬ್ಲೂ ಚಿಪ್ ಶೇರ್ ಅಂದ್ರೆ ಆ ಒಂದು ಸೆಕ್ಟಾರ್ ಅಲ್ಲಿ ಇದು ಟಾಪ್ ಪರ್ಫಾರ್ಮಿಂಗ್ ಕಂಪನಿ ಆಗಿರುತ್ತೆ. ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಟಾಪ್ ಪರ್ಫಾರ್ಮಿಂಗ್ ಕಂಪನಿ ಯಾವುದು ಅಂದ್ರೆ ಹೈಯೆಸ್ಟ್ ಬೆಲೆ ಬಾಳುವ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನ ತಾವು ನೋಡಿದ್ರೆ HDFC ಬ್ಯಾಂಕ್ ಬರುತ್ತೆ, ICICI ಬ್ಯಾಂಕ್ ಬರುತ್ತೆ, ಕೋಟಕ್ ಬ್ಯಾಂಕ್ ಬರುತ್ತೆ, ಆಕ್ಸಿಸ್ ಬ್ಯಾಂಕ್ ಬರುತ್ತೆ. ಇಂಥ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿ. ಅದೇ ರೀತಿ ನೀವು ಬೇರೆ ಕ್ಷೇತ್ರ, ಈಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ತಗೊಂತೀರಾ ಅನ್ಕೊಳ್ಳಿ, DLF ಶೇರ್ ಆಗಿರ್ಬೋದು, ಗೋದ್ರೇಜ್ ಪ್ರಾಪರ್ಟಿ ಆಗಿರ್ಬೋದು, ಇಂಥ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ರೀತಿ ಫಾರ್ಮಾ ತಗೊಂತೀರಾ ಅನ್ಕೊಳ್ಳಿ, ಲುಪಿನ್ ಆಗಿರ್ಬೋದು, ಡಾಕ್ಟರ್ ರೆಡ್ಡಿ ಆಗಿರ್ಬೋದು. IT ಕ್ಷೇತ್ರ ತಗೊಂತೀರಾ ಅನ್ಕೊಳ್ಳಿ, ಇನ್ಫೋಸಿಸ್, TCS, HCL ಟೆಕ್ನಾಲಜಿ, ಈ ತರ ಆ ಕ್ಷೇತ್ರದ ಟಾಪ್ ಕಂಪನಿಗಳಲ್ಲಿ ಅವರು ಹೂಡಿಕೆ ಮಾಡಬೇಕು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂದ ಶುರು ಮಾಡಬೇಡಿ ಹೂಡಿಕೆಗಳನ್ನ. ಆಮೇಲೆ ಕೆಲವ್ರಿಗೆ SMS ಮೆಸೇಜ್ ಬರುತ್ತೆ, ಈ ಶೇರ್ 5 ರೂಪಾಯಿ ಇದೆ ತಗೊಂಡ್ಬಿಡಿ, ಇನ್ನೊಂದು ತಿಂಗಳಿಗೆ 50 ರೂಪಾಯಿಗೆ ಹೋಗುತ್ತೆ, ಅದು ಇದು ಅಂತ. ಇದೆಲ್ಲ ಅಡ್ವರ್ಟೈಸ್ಮೆಂಟು ಸ್ಕೀಮ್ಸ್ ಗಳಲ್ಲಿ ತಮ್ಮ ಹಣವನ್ನ, ಕಷ್ಟ ಬಿದ್ದು ದುಡ್ದಿರುವ ಹಣವನ್ನ ನಷ್ಟ ಮಾಡ್ಕೋಬೇಡಿ. ಸೊ ಹೊಸೊಬ್ಬರಿಗೆ ಸಿಂಪಲ್ ಮಾಹಿತಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ, ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಶುರುವಲ್ಲಿ ಮಾಡಬೇಡಿ. ಆಪ್ಷನ್ಸ್ ಮಾರ್ಕೆಟು, ಈ ಕಾಲು ಪುಟ್ಟು ಎಸ್ಪೆಷಲಿ ಹೊಸೊಬ್ಬರಾಗಿದ್ದರೆ ಅವಾಯ್ಡ್ ಮಾಡಿ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅವಾಯ್ಡ್ ಮಾಡಿ. ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ದುಡ್ಡನ್ನು ತೊಡಗಿಸಿ ಟ್ರೇಡಿಂಗ್ ಕಡಿಮೆ ಮಾಡಿ. ಹಾಗೂ ಹಂತ ಹಂತವಾಗಿ ಹೂಡಿಕೆ ಮಾಡಿ. ಜನಕ್ಕೇನು ಅಂದ್ರೆ ನಾಳೆ ಬೆಳಗ್ಗೆ ಶ್ರೀಮಂತರಾಗ್ಬಿಡ್ಬೇಕು, ಟಾಟಾ ಬಿರ್ಲಾ ಆಗಬೇಕು, ಅದಾನಿ ಆಗಬೇಕು, ಮುಖೇಶ್ ಅಂಬಾನಿ ನಾಳೆ ಬೆಳಗ್ಗೆ ಆಗಬೇಕು ಅಂತ. ಆದ್ರೆ ಮುಖೇಶ್ ಅಂಬಾನಿ ಆಗೋದಕ್ಕೆ 60 ವರ್ಷ ತಗೊಂಡಿದ್ದಾರೆ. ಅದು ಅವ್ರ ತಂದೆ ಧೀರುಭಾಯ್ ಅಂಬಾನಿ ಆಗಿದ್ದಕ್ಕೆ. ಸೊ ನಮ್ಮ ತಂದೆ ಧೀರುಭಾಯ್ ಅಂಬಾನಿ ಆಗಿಲ್ಲ ಅಂದ್ರೆ ನೀವು ಹಂತ ಹಂತವಾಗಿ ಬೆಳೆಯೋದಕ್ಕೆ ಟೈಮ್ ಕೊಡಬೇಕಾಗತ್ತೆ. ದಿಢೀರಂತ ಯಾರು ಶ್ರೀಮಂತರಾಗಬೇಕು ಅಂತ ಹೋಗ್ತಾರಲ್ಲ, ಅವ್ರು ಯಾರೂ ಕೂಡ ಶ್ರೀಮಂತರಾಗೋದಿಲ್ಲ ಅಂತ ಹೇಳ್ತೀನಿ.